ದೆಹಲಿಗೆ ಪದೇ ಪದೇ ಹೋಗೋ ವಿಚಾರ ಪದೇ ಪದೇ ಎಲ್ಲಿ ಹೋಗ್ತಾ ಇದ್ದೀನು? ಎಸ್, ಐ ಆಮ್ ಗೋಯಿಂಗ್. ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ಖಾಸಗಿ ಬಸ್ಗಳಲ್ಲಿ ದುರಂತ ಇತ್ತು, ಚಿತ್ರದುರ್ಗ ದುರಂತ ಇತ್ತು. ಡೀಸೆಲ್ ಎಲ್ಲ ಕ್ಯಾರಿ ಮಾಡ್ತಾರೆ, ಟೈರ್ಗಳನ್ನ ಕ್ಯಾರಿ ಮಾಡ್ತಾರೆ, ದುಡ್ಡಿನ ಹಕ್ಕೋಸ್ಕರ ಹೆಚ್ಚು ಬ್ಯಾಗ್ಗಳನ್ನು ಹಾಕೊಂಡು ಹೋಗ್ತಾರೆ ಪ್ರಯಾಣಿಕರಿಂದ ಹೆಚ್ಚಾಗಿ. ನೋಡ್ರಿ, ನನಗೆ ಪೊಲೀಸ್ನವ್ರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಮಟ್ಟಿಗೆ ಇದು ಟ್ರಕ್ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅನ್ಕೊಂಡಿದ್ದೀನಿ ಅಂತ ಪೊಲೀಸ್ನವ್ರು ಹೇಳಿರೋದು. ಯಾಕಂತಂದರೆ ಒಂದು ಸೈಡ್ನಲ್ಲಿ ಬರಬೇಕಾಯ್ತು, ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ, ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದಿರೋದು ಬಸ್ಗೆ. ಡಿವೈಡರ್ ದಾಟಿ ಬಂದಿರೋ ಹಿರಿಯೂರು ಹತ್ರ ಗೊರ್ಲಹಳ್ಳಿ. ಸೊ ಹಾಗಾಗಿ ಪಾಪ ಹೆಣ್ಮಕ್ಳು 4 ಜನ, ಒಂದು ಮಗು, ಡ್ರೈವರು, ಲಾರಿ ಡ್ರೈವರು ಹೆಚ್ಚಾಗಿ ಖಾಸಗಿ ಬಸ್ಗಳೇ ಈ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ, ಬೆಂಕಿ ಹತ್ತುವಂಥ ವ್ಯವಸ್ಥೆ ಆಗ್ತದೆ. ಇಲ್ಲ, ಸುರಕ್ಷತೆ ಇರಬೇಕಾಗ್ತದೆ. ಎಲ್ಲ ಬಸ್ಗಳಲ್ಲೂ ಕೂಡ ಟ್ರಕ್ಗಳಲ್ಲೂ ಕೂಡ ಸುರಕ್ಷತೆ ಮಾಡಬೇಕಾಗ್ತದೆ. ತನಿಖೆ ಮಾಡಿಸ್ತೀವಿ. ರೈಲ್ವೆ ದರ ಏರಿಕೆ ಮಾಡಿದ್ದಾರೆ, ಪ್ರಯಾಣ ದರ ಏರಿಕೆ ಮಾಡಿದ್ದಾರೆ ಇವತ್ತಿನ. ಅವರು ಇದನ್ನು ಮಾತಾಡಲ್ಲ. ಬಿ ಜೆ ಪಿಯವರು, ಕರ್ನಾಟಕದ ಬಿ ಜೆ ಪಿಯವರು ಬಸ್ಸಿನ ದರ, ಆಮೇಲೆ ರೈಲ್ವೆ ದರ ಏರಿಸಿದಾರಲ್ಲ, ಇದ್ರ ಬಗ್ಗೆ ಮಾತಾಡಲ್ಲ. ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದ್ರ ಬಗ್ಗೆ ಭಾಳ ಎಲ್ಲ ಲೀಡರ್ಗಳು ಕೂಡ ಮಾತಾಡೋಕ್ಕೂ ಮಾಡ್ಬಿಡ್ತಾರೆ. ನಿಮ್ಮ ಕುರ್ಚಿ ಗಟ್ಟಿ ಐತಿಲ್ಲ ಅನ್ನೋದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ತಾರೆ. ಕುರ್ಚಿ ಅಳಗಾಡುತ್ತೆ. ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ? ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ.